ನಾನು ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಅಂತ ಕಲಬುರಗಿಯಲ್ಲಿ ಶಾಸಕ ಬಿ.ಆರ್. ಪಾಟೀಲ್ ಹೇಳಿದ. ನಾನು ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಅಂತ ಕಲಬುರಗಿಯಲ್ಲಿ ಶಾಸಕ ಬಿ.ಆರ್. ಪಾಟೀಲ್ ಅವರು ಹೇಳಿದ್ದಾರೆ. ಬೀದರ್ ಟಿಕೆಟ್ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿರೋದು. ಪಕ್ಷ ನನ್ನನ್ನು ಪರಿಗಣಿಸಿ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ. ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅನ್ನೋ ಆಸೆ ನನಗೂ ಇದೆ ರೀ. ರಾಷ್ಟ್ರ ರಾಜಕಾರಣಕ್ಕೆ ಹೋಗೋ ಅನ್ನೋ ಆಸೆಯಿಂದನೇ ಟಿಕೆಟ್ ಕೇಳ್ತಾ ಇದ್ದೀನಿ. ಹೀಗಂತ ಕಲಬುರಗಿನಲ್ಲಿ ಬಿ.ಆರ್. ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿ.ಆರ್. ಪಾಟೀಲ್ ಅವ್ರಿಗೇನೋ ಈಗ ಮೊನ್ನೆ ಒಂದು ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟರು. ಯಾಕೆ ಅವ್ರಿಗೆ ಸಮಾಧಾನ ಇಲ್ಲ ಅನಿಸುತ್ತೆ. ಹಾಗಾಗಿ ಇಂಡೈರೆಕ್ಟಾಗಿ ಈ ರೀತಿ ಹೇಳಿದ್ದಾರೆ. ಬೀದರ್ ನಮ್ಮ ಕ್ಷೇತ್ರ, ನಾನು ಹೊರಗಡೆ ಬೇಡ್ತಾ ಇಲ್ಲ. ಬೀದರ್ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ಏನು ಸರ್ ಪ್ರಮುಖ ಕಾರಣ ಏನಿಲ್ಲ, ನನಗೆ ಯಾವತ್ತಿನಿಂದನೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕಂತ ಆಸೆ ಇದೆ. ಇವತ್ತು ನನ್ನ ದೇಶದಲ್ಲಿ ಎಲ್ಲ ಅನೇಕ ಪ್ರಗತಿಪರ ಹೋರಾಟಗಾರರು, ಚಿಂತಕರು, ಎಲ್ಲ ರಾಷ್ಟ್ರೀಯ ಮುಖಂಡರೆಲ್ಲ ನನ್ನ ಪರಿಚಯಿಸ್ತಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಹೋಗಬೇಕು ಅಂತ ನನಗೆ ಆಸೆ ಇದೆ. ಅದು ಆಸೆ ಈಡೇರ್ತಾ ಇಲ್ಲ. ಈ ಸಲ ಒಂದು ಅವಕಾಶ ಇದೆ, ಕೇಳಬೇಕು ಅಂತ ಮಾಡಿದ್ದೀನಿ.